ಯಾವಾಗಲೇ ಆದರೂ ನೀವು ಓವರ್ ಥಿಂಕಿಂಗ್ ಮಾಡುತ್ತೀರಾ ಎಂದು ಅನ್ನಿಸಿದರೆ ಆ ಕ್ಷಣವೇ 3 ಸಾರಿ ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳಿ. ಹಾಗೆಯೇ ಉಸಿರನ್ನು ಹೊರಬಿಡಿ. ಹಾಗೆಯೇ ಕೆಲಸವನ್ನು ನಿಮ್ಮ ಉಸಿರಾಟ ಬಗ್ಗೆ ಮಾತ್ರ ಮೈಂಡ್ಫುಲ್ಲಾಗಿರಿ. ಅಥವಾ ನೀವು ನಿಮ್ಮ ದೇಹದ ಬಗ್ಗೆ ಮೈಂಡ್ಫುಲ್ಲಾಗಿರಬಹುದು. ನಾನು ಹೇಗೆ ಈ ರೀತಿ ಕುಳಿತಿದ್ದೇನೆ, ನಾನು ಏನು ಮಾಡುತ್ತಿದ್ದೇನೆ ಎಂದು ಪ್ರಶ್ನೆ ಕೇಳಿಕೊಳ್ಳಬಹುದು. ಅದಕ್ಕೆ ನಿಮ್ಮ ಉತ್ತರ ಸಿಗುತ್ತದೆ. ನಾನೀಗ ಕುಳಿತಿದ್ದೇನೆ ಎಂದು ನೀವು ಹೇಳಿ ನಿಮಗೆ ಅದು ಗುರುತಿಸಲು ಸಾಧ್ಯವಾಗುತ್ತದೆ. ಈ ರೀತಿ ಮಾಡುವುದರಿಂದ ನಿಮ್ಮ ಮೈಂಡ್ ಫುಲ್ಲಾಗಿರಬಹುದು. ಮೈಂಡ್ ಫುಲ್ಲಾಗಿರುವುದರಿಂದ ನಿಮ್ಮ ಮನಸ್ಸು ವಾಸ್ತವಿಸುತ್ತಲೇ ಇರುತ್ತದೆ. ನಿಮ್ಮ ಮನಸ್ಸು ವಾಸ್ತವಿಸುತ್ತಿದ್ದಾಗ ನೀವು ಶಾಂತಿಯಿಂದ ಇರುತ್ತೀರಿ. ಒಂದು ಮಾತಿದೆ, ಅದೇನು ಅಂದರೆ ನೀವು ಬೇಸರಲ್ಲಿ ಇದ್ದಾಗ ನಿಮ್ಮ ಮನಸ್ಸು ಪಾಸ್ಟ್ನಲ್ಲಿ ಇರುತ್ತದೆ. ನೀವು ಆತಂಕದಲ್ಲಿ ಇದ್ದಾಗ ನಿಮ್ಮ ಮನಸ್ಸು ಭವಿಷ್ಯದಲ್ಲಿ ಇರುತ್ತದೆ. ಆದರೆ ನೀವು ಪೀಸ್ಫುಲ್ ಆಗಿದ್ದಾಗ, ಮೈಂಡ್ಫುಲ್ ಆಗಿದ್ದಾಗ ನಿಮ್ಮ ಮನಸ್ಸು ಪ್ರೆಸೆಂಟ್ನಲ್ಲಿ ಇರುತ್ತದೆ. ಹಾಗಾಗಿ ನೀವು ಯಾವಾಗಲೂ ಪ್ರೆಸೆಂಟ್ನಲ್ಲಿ ಇರಿ. ಹೆಚ್ಚು ಪೀಸ್ಫುಲ್ ಆಗಿ ಇರುತ್ತೀರಿ. ಆಗ ನೀವು ಓವರ್ ಥಿಂಕಿಂಗಿಂದ ದೂರವಾಗಬಹುದು. ಓವರ್ ಥಿಂಕ್ ಮಾಡುವುದರಲ್ಲಿ ಇನ್ನೂ ಒಂದು ಭಾಗವಿದೆ. ಅದೇನೆಂದರೆ ಪ್ರಶ್ನೆಗಳ ಭಯ. ಬಹಳಷ್ಟು ಜನರು ಕೇಳುತ್ತಾರೆ, ಒಂದು ವೇಳೆ ಹೀಗಾದರೆ, ಒಂದು ವೇಳೆ ಹೀಗಾಗದೆ ಹೋದರೆ, ನಾವು ಮಾಡಿದ್ದೆಲ್ಲವ ತಪ್ಪಾಗಿದ್ದರೆ, ಈ ರೀತಿಯಾಗಿ ಯೋಚನೆ ಮಾಡುತ್ತಲೇ ಇರುತ್ತಾರೆ. ಈ ಥರ ಕೆಟ್ಟ ವಿಚಾರಗಳನ್ನು ಕಲ್ಪನೆ ಮಾಡಿಕೊಳ್ಳುತ್ತಾರೆ. ಈ ರೀತಿಯ ಪ್ರಶ್ನೆಗಳನ್ನು ಪದೇ ಪದೇ ಬರುತ್ತದೆ ಎಂದು ಆಗ ನಿಮ್ಮನ್ನು ನೀವು ಪ್ರಶ್ನೆ ಮಾಡಿಕೊಳ್ಳಬೇಕು. ನಾನು ಮಾಡಿದ್ದೆಲ್ಲವೂ ಸರಿಯಾಗಿದ್ದರೆ ಆಗ ನೀವು ಪಾಸಿಟಿವ್ ಆಗಿ ಇರಬಹುದು. ನಾನು ಪ್ಲ್ಯಾನ್ ಮಾಡಿದ್ದೆಲ್ಲವೂ ಬಹಳ ಚೆನ್ನಾಗಿತ್ತು ಅಂದುಕೊಂಡರೆ ಇದು ನಡೆಯಬಹುದು. ನೀವು ಮಾಡಿರುವ ಪ್ಲ್ಯಾನ್ಗಳು ಒಳ್ಳೆಯ ರೀತಿ ಇರುತ್ತದೆ ಎಂದಕ್ಕೆ ಹೆಚ್ಚು ಸಾಧ್ಯತೆಗಳಿವೆ. ಯಾವಾಗಲೂ ನೆಗೆಟಿವ್ ಆಗಿ ಯೋಚನೆ ಮಾಡಬಾರದು. ಯಾವಾಗಲೂ ಈ ರೀತಿ ಯೋಚನೆ ಮಾಡಿ, ನಾನು ಪರ್ಫೆಕ್ಟಾಗಿ ಇರಲು ಆಗುವುದಿಲ್ಲ, ಆದರೆ ನಾನು ಇನ್ನೂ ಹೆಚ್ಚು ಉತ್ತಮವಾಗಿರುತ್ತೇನೆ. ಐ ವಿಲ್ ಬಿ ಎ ಬೆಸ್ಟ್ ವರ್ಷನ್ ಆಫ್ ಮೈಸೆಲ್ಫ್. ನಾನು ಮಾಡುವ ಕೆಲಸದಲ್ಲಿ ನನ್ನ ಬೆಸ್ಟ್ ಮುಂದಿಡುತ್ತೇನೆ. ನನ್ನಿಂದ ಇದು ಸಾಧ್ಯ. ಹೀಗೆ ಪಾಸಿಟಿವ್ ಆಗಿ ಇರಿ. ಇದೆಲ್ಲವನ್ನು ಮಾಡಿ ರಿಸ್ಕ್ ತೆಗೆದುಕೊಳ್ಳಿ. ರಿಸ್ಕ್ ತೆಗೆದುಕೊಳ್ಳದೆ ಜೀವನದಲ್ಲಿ ನಾವು ಏನನ್ನು ಸಾಧಿಸಲು ಸಾಧ್ಯವಿಲ್ಲ. ಇದರಿಂದ ಯಶಸ್ಸು ಕಾಣಬಹುದು. ಯಾವಾಗಲೂ ಪಾಸಿಟಿವ್ ಆಗಿ ಕಾಣಿ. ಇದನ್ನು ಪ್ರಾಕ್ಟೀಸ್ ಮಾಡಿ. ಮೈಂಡ್ಫುಲ್ ಆಗಿರಿ. ಹೆಚ್ಚು ಮೈಂಡ್ಫುಲ್ ಆಗಿರಿ. ನಿಮಗೆ ನೀವು ಕರುಣೆ ತೋರಿ. ನಾನು ಯಾವಾಗಲೂ ಓವರ್ ಥಿಂಕ್ ಮಾಡುತ್ತಾ, ಚಿಂತೆ ಮಾಡುತ್ತಾ ಇದ್ದರೆ ನಾನು ಜೀವನದಲ್ಲಿ ಯಶಸ್ಸು ಸಾಧಲು ಸಾಧ್ಯವಿಲ್ಲ ಎಂದನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಿ.